ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಕರ್ನಾಟಕ ರಾಜ್ಯ ಪೊಲೀಸ್ KSP ರಿಕ್ವೈರ್ಮೆಂಟ್ ಬಗ್ಗೆ, ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಕೊಡಲಿದ್ದೇನೆ. ಟೋಟಲ್ ಪೋಸ್ಟ್ಗಳು ಬಂದುಬಿಟ್ಟು 3991 ಸಿವಿಲ್ ಕಾನ್ಸ್ಟೇಬಲ್ ಪೋಸ್ಟ್ಗಳು ಪ್ರಾರಂಭವಾಗಿದೆ. ಸ್ಯಾಲರಿ ಬಂದುಬಿಟ್ಟು ಎಷ್ಟಿದೆ ಮತ್ತು ಇಲ್ಲಿ 37,500ರಿಂದ 76,100ವರೆಗೆ ಇರುತ್ತೆ. ಏಜ್ ಲಿಮಿಟ್ 18 ಏಜಿನಿಂದ 33 ಏಜಿನವರೆಗೆ ವಯೋಮಿತಿ ಇರುತ್ತದೆ ಸ್ನೇಹಿತರೆ. ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ 8/6/2026ರಿಂದ. ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋನಲ್ಲಿ ಕೊಡಲಿದ್ದೇನೆ. ಕಂಪ್ಲೀಟ್ ನೋಟಿಫಿಕೇಷನ್ ಟ್ಯುಟೋರಿಯಲ್ ಇರಲಿದೆ, ಚೆನ್ನಾಗಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ನಾನು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿದ್ದೇನೆ. ನೋಟಿಫಿಕೇಷನಲ್ಲಿ ಬಂದುಬಿಟ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು. ಇದು ನಾನ್ ಕಲ್ಯಾಣ ಕರ್ನಾಟಕ ಇದೆ ಸ್ನೇಹಿತರೆ, ಅಂದರೆ ನೀವು ಕಲ್ಯಾಣ ಕರ್ನಾಟಕ ಬಿಟ್ಟು ಎಲ್ಲ ಹುದ್ದೆಗಳು. ಕಲ್ಯಾಣ ಕರ್ನಾಟಕದ ಬೇರೆ ನೋಟಿಫಿಕೇಷನ್ ಇದೆ, ಇದರಲ್ಲಿ ಬಂದುಬಿಟ್ಟು 596 ಹುದ್ದೆಗಳಿವೆ. ಮೊದಲಿಗೆ ನಾನ್ ಕಲ್ಯಾಣ ಕರ್ನಾಟಕ ಬಗ್ಗೆ ನೋಡೋಣ, ಮತ್ತು ಕಲ್ಯಾಣ ಕರ್ನಾಟಕದ ಪೋಸ್ಟ್ಗಳ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಇದು ನೋಟಿಫಿಕೇಷನ್ ಬಂದುಬಿಟ್ಟು 5/6/2026ರಂದು ರಿಲೀಸ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಈ ನೋಟಿಫಿಕೇಷನ್ನಲ್ಲಿ ಮೊದಲಿಗೆ ಬಂದುಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್, ಇಲ್ಲಿ ನಾ ಆಲ್ರೆಡಿ ಹೇಳಿದಂತೆ 37,500ರಿಂದ 76,100ವರೆಗೆ ಇದು ವೇತನ ಶ್ರೇಣಿ ಇರುತ್ತದೆ. ನೆಕ್ಸ್ಟ್ ಇದರಲ್ಲಿ ಪೋಸ್ಟ್ ಬಂದುಬಿಟ್ಟು ನೇರ ನೇಮಕಾತಿ ಪುರುಷ 2,266 ಪೋಸ್ಟ್ಗಳಿವೆ. ಅದಾದ ತಕ್ಷಣ ಬಂದುಬಿಟ್ಟು ನೀವು ನೋಡಬಹುದು ಇಲ್ಲಿ 755 ಪೋಸ್ಟ್ಗಳು ಮಹಿಳಾ ವಿದ್ಯಾರ್ಥಿಗಳಿಗೋಸ್ಕರ ಇದೆ. ಸೇವಾನಿರತ 257, 87 ಸೇವಾನಿರತ ಮಹಿಳೆ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳು. ಟೋಟಲ್ ಪೋಸ್ಟ್ಗಳು ಬಂದುಬಿಟ್ಟು 3,395 ಪೋಸ್ಟ್ಗಳು ನಿಮಗಾಗಿ ರಿಲೀಸ್ ಆಗಿದೆ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಬಂದುಬಿಟ್ಟು PUC ಅಥವಾ ತತ್ಸಮಾನ ವಿದ್ಯಾರ್ಥಿಗಳು. ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ, ಸರ್ಕಾರದ ಸುತ್ತೋಲೆಯಂತೆ ಇಲ್ಲಿ ಸುತ್ತೋಲೆ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಬರೆದಿದೆ ಸ್ನೇಹಿತರೆ. ನೀವು ಕಂಪಲ್ಸರಿ CBSE ಮತ್ತು ISF ಮಂಡಳಿಯಿಂದ ನಡೆಯುವ 12th ಕ್ಲಾಸ್ ಪರೀಕ್ಷೆ ಪಾಸಾಗಿರಬೇಕು. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಯುವ ಕ್ಲಾಸ್ 12th ಪರೀಕ್ಷೆ ಪಾಸಾಗಿರಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಯುವ ಪ್ರೌಢಶಿಕ್ಷಣ ಕೋರ್ಸ್ HPC ಕೋರ್ಸ್ ಪ್ರಾರಂಭವಾಗಿರ್ಬೋದು. ಅಂದರೆ ಸಿಂಪಲ್ಲಾಗಿ ಹೇಳಬೇಕಾದ್ರೆ ನೀವು PUC ಮುಗಿದಿರಬೇಕು ಸ್ನೇಹಿತರೆ. ಈ ಪೋಸ್ಟ್ಗೆ ಅಪ್ಲೈ ಮಾಡಲು ಕಂಪಲ್ಸರಿ PUC ಅರ್ಹತೆ ಇರಲೇಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬರೆದಿದೆಯಲ್ವ PUC. ಓಕೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕಂಪಲ್ಸರಿ ನಿಮಗೆ PUC ಮುಗಿದಿರಬೇಕು. ಅದಾದ ತಕ್ಷಣ ನೆಕ್ಸ್ಟ್ ವಯೋಮಿತಿ ಯಾವ ರೀತಿ ಇರುತ್ತದೆ ಸರ್? ವಯೋಮಿತಿ ನೀವು ನೋಡಬಹುದು, ಸಾಮಾನ್ಯ ಅಭ್ಯರ್ಥಿಗಳಿಗಾಗಿ 33 ವರ್ಷಗಳ ವಯೋಮಿತಿ ಇರಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B ಅಂದರೆ 3A 3B ಎಲ್ಲ ಅಭ್ಯರ್ಥಿಗಳಿಗೆ 35 ವರ್ಷಗಳವರೆಗೂ ವಯೋಮಿತಿ ಇರುತ್ತದೆ. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷದ ಒಳಗೆ ಇರುತ್ತದೆ ವಯೋಮಿತಿ. ಅದರಲ್ಲಿ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗಾಗಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ, ಅದರಲ್ಲಿ ಪರಿಶಿಷ್ಟ ಜಾತಿ ಪಂಗಡ 3A 3B ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ 40 ವರ್ಷದವರೆಗೂ ಕೂಡ ವಯೋಮಿತಿ ಇರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಅರ್ಹತೆ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ಒಳಪಟ್ಟಿದೆ. ಅಂದರೆ ಆಲ್ರೆಡಿ ಸೇವೆಯಲ್ಲಿರುವ ಅಭ್ಯರ್ಥಿಗಳಿಗೆ ಏನೇನು ನೋಟಿಫಿಕೇಷನ್ ಇದೆಯಪ್ಪ ಅಂದರೆ, ಈ ನೋಟಿಫಿಕೇಷನಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR ಅಥವಾ DAR ಅಥವಾ KSRP ಅಥವಾ BRB ಅಥವಾ KSISF ಹುದ್ದೆಗಳಲ್ಲಿ 5 ವರ್ಷಗಳ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಬೇಕು ಮತ್ತು ಪ್ರಸ್ತುತ ಸರದಿ ಹುದ್ದೆಯ ಸೇವೆಯಲ್ಲಿರಬೇಕು.
ಓಕೆನಾ. ಈ ರೀತಿ ಇದರ ನೆಕ್ಸ್ಟ್ ಬಂದುಬಿಟ್ಟು ವಯೋಮಿತಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನಲ್ಲಿ ಬರೋಣ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ? ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು 8/6/2026. ಸ್ನೇಹಿತರೆ, ಇವತ್ತಿನ ದಿನ ಕೂಡ 8/6/26 ಬೆಳಗಿನ ಜಾವ ಬೆಳಗ್ಗೆ ಸಮಯ ಬಂದುಬಿಟ್ಟು 5:19 ಆಗಿದೆ. ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ನಾಳೆ ಸಂಪೂರ್ಣವಾದ ಆನ್ಲೈನ್ ಅಪ್ಲೈ ಮಾಡೋ ವಿಡಿಯೋ ಕೂಡ ತರ್ತೀನಿ. ಯಾಕಂದರೆ ಇವತ್ತು ಅಪ್ಲಿಕೇಶನ್ ಬೆಳಗ್ಗೆ 12 ಗಂಟೆ ಆಗೋಣ ಓಪನ್ ಆಗುತ್ತೆ. ನಿಮಗೋಸ್ಕರ ನಾಳೆ ಫುಲ್ ವಿಡಿಯೋ ಬರಲಿದೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 3/7/2026 ಇರುತ್ತೆ. ಅದಾದ ತಕ್ಷಣ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು 7/4/2026 ಇರುತ್ತದೆ. ನೆಕ್ಸ್ಟ್ ತರಬೇತಿ ಮತ್ತು ಖಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ. ಇಲ್ಲಿ ಮತ್ತೊಮ್ಮೆ ವೇತನ ಶ್ರೇಣಿ ನಿಮಗೋಸ್ಕರ ಇಲ್ಲಿ ಸಂಪೂರ್ಣವಾಗಿ ವೇತನ ಶ್ರೇಣಿಯ ಮಾಹಿತಿ ಇಲ್ಲಿ ಕೊಟ್ಟಿರುತ್ತಾರೆ. ಅದಾದ ತಕ್ಷಣ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಆನ್ಲೈನ್ ಶುಲ್ಕ ಹೇಗೆ ಇರುತ್ತೆ? ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A 2B 3A 3B ಎಲ್ಲ ಅಭ್ಯರ್ಥಿಗಳಿಗೆ 750 ರೂಪಾಯಿವರೆಗೂ ಏನಿರುತ್ತೆ ಆನ್ಲೈನ್ ಅರ್ಜಿಯ ಶುಲ್ಕ ಇರುತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಏನಿರುತ್ತಪ್ಪ ಅಂದರೆ ಆನ್ಲೈನ್ ಅರ್ಜಿ ಶುಲ್ಕ ಇರುತ್ತೆ. ಇದರಲ್ಲಿ ಒಂದು ಮೇನ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಒಂದು ಸರಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಮ್ಮದು ಪೇಮೆಂಟ್ ಆದ್ರಪ್ಪ ಅಂದರೆ ಅದು ನಿಮ್ಮ ಅಮೌಂಟ್ ಏನಾಗೋದಿಲ್ಲ ಸ್ನೇಹಿತರೆ, ಹಿಂಪಡೆಯೋದಿಲ್ಲ, ಅಂದರೆ ರೀಫಂಡ್ ಆಗೋದಿಲ್ಲ. ನೆನಪಿಟ್ಟುಕೊಂಡೇ ಪೇಮೆಂಟನ್ನು ಮಾಡಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಲಿಖಿತ ಪರೀಕ್ಷಾ ವಿಧಾನ. ಅಂದರೆ ಇದು ಯಾವ ರೀತಿ ಇರುತ್ತೆ? ಕೆಲವೊಬ್ರು ಹೇಳ್ತಾರೆ ನೇರ ನೇಮಕಾತಿ ಅಂದರೆ ಎಕ್ಸಾಮ್ ಇರುವುದಿಲ್ಲ ಅಂತ ಸ್ನೇಹಿತರೆ ಅಲ್ವಾ? ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಬರದೆ ಏನು ನಾವು ಜಾಬ್ ತೊಗೋತೀವಲ್ವ ಅದನ್ನೇ ಹೇಳ್ತೀವಿ ನೇರ ನೇಮಕಾತಿ ಅಂತ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲಿಖಿತ ಪರೀಕ್ಷೆಯ ರಾಜ್ಯ ಆಯ್ದ ಪರೀಕ್ಷಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳ ಬದಲಾವಣೆ ಮತ್ತು ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತ ಹೇಳುತ್ತದೆ. ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಪ್ರಕಾರ ಎಕ್ಸಾಮ್ಗಳು ನಡೆಯುತ್ತದೆ. ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಏನು ಬೇಕಾಗಿದ್ದಪ್ಪ ಅಂದರೆ ಪ್ಯಾನ್ ಕಾರ್ಡ್, ವಾಹನ ಡ್ರೈವಿಂಗ್ ಲೈಸೆನ್ಸ್, ನೆಕ್ಸ್ಟ್ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರರ ID ಪರೀಕ್ಷಾ ಕೇಂದ್ರಗಳಿಗೆ ತೆಗೆದುಕೊಂಡು ನೀವು ಹೋಗಬೇಕಾಗುತ್ತದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ? ಲಿಖಿತ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯತೆ, ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇರುತ್ತದೆ. ಇದರಲ್ಲಿ 100 ಪ್ರಶ್ನೆಗಳು, ಒಟ್ಟು ಪ್ರಶ್ನೆಗಳು ಎಷ್ಟಿರುತ್ತಪ್ಪ ಅಂದರೆ ಟೋಟಲ್ ಕ್ವಶನ್ಸ್ 100. ಅದಾಗಣ ಒಟ್ಟು ಅಂಕಗಳು 100 ಇರುತ್ತೆ. ಮತ್ತು ಕಾಲಾವಧಿ ಬಂದುಬಿಟ್ಟು 90 ನಿಮಿಷ ಅಥವಾ ನೀವು ಹೇಳಿಕೊಳ್ಳಬಹುದು 1.5 ಗಂಟೆ. ಓಕೆ, 90 ಮಿನಿಟ್ಸ್. ನೆಕ್ಸ್ಟ್ ಲಿಖಿತ ಪರೀಕ್ಷೆ ಬಂದುಬಿಟ್ಟು 2/8/2026 ದಿನಾಂಕವನ್ನು ನಾವು ಆಲ್ರೆಡಿ ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ KSP ಇಂದ ದಿನಾಂಕ ನಿಗದಿಪಡಿಸಲಾಗಿದೆ. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಇದು ಇರುತ್ತದೆ. ಅಥವಾ ಕಡ್ಡಾಯ ಕನ್ನಡ ಭಾಷೆ ಟಿಪ್ಪಣಿ 1ರಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ ನಂತರದ ದಿನಾಂಕದಲ್ಲಿ ತಿಳಿಸಲಾಗುವುದು. ಅಂದರೂ ಕಡ್ಡಾಯ ಕನ್ನಡ ಯಾರಿಗೆ ಪೇಪರ್ ಬರುತ್ತಲ್ವ ಅವರಿಗೆಲ್ಲ ಡೇನ ಮೆನ್ಷನ್ ಮಾಡಿಲ್ಲ, ಅದು ಸೂಚಿಸಲಾಗುತ್ತದೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತದೆ ಸ್ನೇಹಿತರೆ, ಇದನ್ನು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು 2020 ಅನ್ವಯ ಸದರಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಮಿನಿಮಮ್ 30 ಮಾರ್ಕ್ಸ್ ನೀವು ತೆಗೆದುಕೊಳ್ಳಲೇಬೇಕು ಸ್ನೇಹಿತರೆ, ಅಂದರೆ ಕನ್ಸಿಡರ್ ಆಗಬೇಕಾದ್ರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್. ನೆಗೆಟಿವ್ ಬಂದುಬಿಟ್ಟು ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4/1 ರಷ್ಟು 0.25 ಅಂಕವನ್ನು
ನಾವು ಏನು ಮಾಡ್ಬೋದು, ಕಳೆಯಲಾಗೋದು. ಅಂದರೆ 0.25 ಅಂದರೆ 4 ಆನ್ಸರ್ ನೀವು ಫಾರ್ ಎಕ್ಸಾಂಪಲ್ 4 ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ. ಅಂದರೆ ಪ್ರತಿ ಕ್ವಶನ್ಗೆ 0.2 ಮಾರ್ಕ್ಸ್ ತೆಗಿತಾರೆ, ಮೈನಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಮುಂದಿನ ಸೆಕ್ಷನ್ಗೆ ಹೋಗೋಣ. ಅಂದರೆ ಸೆಲೆಕ್ಷನ್ ಯಾವ ಪ್ರೊಸೆಸ್ ಇರುತ್ತಪ್ಪ ಅಂದರೆ ಲಿಖಿತ ಪರೀಕ್ಷೆಯಲ್ಲಿ 1.5 ಅನುಪಾತದ ಅಡಿಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳು ಓಕೆ ದೇಹ ದೃಢತೆ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಎಂಡೋರೆನ್ಸ್ ಟೆಸ್ಟ್ಗಳನ್ನು ಪಡೆಯಲಾಗುವುದು. ಅಂದರೆ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಪಾಸಾಗಿರೋ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಫಿಸಿಕಲ್ ಟೆಸ್ಟ್ಗೆ ಕರೀತಾರಪ್ಪ ಅಂದರೆ 1/5 ಪೋಸ್ಟ್ ಇರುತ್ತೆ. ಅಂದರೆ ಒಂದು ಪೋಸ್ಟ್ಗೆ 5 ಜನ ಅಂತೆ ಕರೀತಾರೆ ಫಿಸಿಕಲ್ ಮತ್ತು ಎಂಡೋರೆನ್ಸ್ ಟೆಸ್ಟ್ಗಾಗಿ. ಇದರ ಪರೀಕ್ಷೆಗಳ ದಿನಾಂಕವನ್ನು ಅಫಿಷಿಯಲ್ ವೆಬ್ಸೈಟ್ ಹೇಳಿದೆ ಸ್ನೇಹಿತರೆ, KE ಮತ್ತು ಅದಗಣ ಇದು ಕರ್ನಾಟಕ ಪೊಲೀಸ್ ಇಲಾಖೆಯ ವೆಬ್ಸೈಟ್ ಇದೆ. ಇದರಲ್ಲಿ ಎರಡರಲ್ಲಿ ಕೂಡ ಇದನ್ನು ಬಿಡ್ತಾರೆ. ಅದಾದ ತಕ್ಷಣ ಬಂದುಬಿಟ್ಟು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡ್ಕೋಣ. ಡಾಕ್ಯುಮೆಂಟ್ ಏನೇನು ಬೇಕು ಇದು ಅಪ್ಲೈ ಮಾಡೋಕ್ಕೆ ಅಥವಾ ಎಕ್ಸಾಮ್ಗಳಿಗೆ ಅಟೆಂಡ್ ಆಗೋಕ್ಕೆ ಅಪ್ಪ ಅಂದರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು, ಇಲ್ಲಪ್ಪ ಅಂದರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಅಥವಾ ಪ್ಯಾನ್ ಕಾರ್ಡ್ ಇರಬೇಕು, ಅಥವಾ ರಾಜ್ಯ ಸರ್ಕಾರಿ ನೌಕರರಿದ್ದಾರೆ ಅಂದರೆ ಸರ್ವಿಸ್ ID ಕಾರ್ಡ್ ಇರಬೇಕು, ಅಥವಾ ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಇರಬೇಕು. ಅದಾದ ತಕ್ಷಣ ನೆಕ್ಸ್ಟ್ ನಿಮ್ಮ ಹತ್ರ ಬಂದುಬಿಟ್ಟು ಇದೇನದು ಭಾವಚಿತ್ರ ಸಮೇತ ನೋಂದಣಿ ಸುತ್ತಿನ ದಾಖಲೆ ಪತ್ರ ಅಥವಾ ಪಟ್ಟ ಪುಸ್ತಕ ಅಂತ ಹೇಳ್ತಾರೆ. ಪಟ್ಟ ಆ್ಯಂಡ್ ರಿಜಿಸ್ಟರ್ಡ್ ಡೀಡ್ಸ್ ವಿತ್ ಫೋಟೋಗ್ರಾಫ್ ಅಂದರೆ ಯಾವುದಾದ್ರೂ ಒಂದು ಫೋಟೋಗ್ರಾಫ್ ಇರುವ ಡಾಕ್ಯುಮೆಂಟ್ ಇರಲೇಬೇಕು. ಕಾಸ್ಟ್ ಸರ್ಟಿಫಿಕೇಟ್ ವಿತ್ ಫೋಟೋ, ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ಭಾವಚಿತ್ರ ಇರತಕ್ಕದ್ದು ಅಂತ ಹೇಳ್ತಾರೆ. ಓಕೆನಾ. ಮೀಸಲಿರೋ ಜಾತಿ ಪ್ರಮಾಣ ಪತ್ರ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಕ್ಸ್ ಸರ್ವಿಸ್ಮ್ಯಾನ್ ಪರ್ಸನ್ಸ್ ಬುಕ್ ಪೆನ್ಷನ್ ಪೇಮೆಂಟ್ ಆರ್ಡರ್ ಮತ್ತು ಬುಕ್ ಅವರು ಎಕ್ಸ್ ಸರ್ವಿಸ್ಮ್ಯಾನ್ ಇದ್ದರೆ ಅವ್ರ ಪೆನ್ಷನ್ ಬುಕ್ನೂ ಇರಬೇಕು ಮತ್ತು ಅವ್ರ ಹತ್ರ ಪೇಮೆಂಟ್ ಆರ್ಡರ್ ಬುಕ್ಗೂ ಇರಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು NREGS ವತಿಯಿಂದ ನೀಡಿದ ಭಾವಚಿತ್ರ, ಉದ್ಯೋಗ ಚೀಟಿ, ಜಾಬ್ ಕಾರ್ಡ್ ವಿತ್ ಫೋಟೋಗ್ರಾಫ್ ಇರಬೇಕು. ಅಥವಾ ತಕ್ಷಣ EPIC ಅಂದರೆ ಎಲೆಕ್ಟ್ರೋಲ್ ಫೋಟೋ ಗುರುತಿನ ಚೀಟಿ ಕೂಡ ಇರಬೇಕು. ಭಾರತದ ಗುರುತು ಪ್ರಾಧಿಕಾರ ನೀಡಲಾಗಿರುವ ಆಧಾರ್ ಕಾರ್ಡ್ ಕೂಡ ನಿಮ್ಮಲ್ಲಿ ಇರಬೇಕು. ಇದರಲ್ಲಿ ಯಾವುದಾದ್ರೂ 1 ಅಥವಾ 2 ಡಾಕ್ಯುಮೆಂಟ್ ನಿಮ್ಮಲ್ಲಿ ಇದ್ದರೆ ಸಾಕು ಸ್ನೇಹಿತರೆ, ನೀವು ಬರೆಯಬಹುದು. ಅದಾದ ತಕ್ಷಣ ಕರೆಪತ್ರ ಜೊತೆಗೆ ಆನ್ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು. ತಪ್ಪಿದಲ್ಲಿ ಪರೀಕ್ಷೆಗೆ ಅಂದರೆ ಈ ಸರಿ ಏನು ಮಾಡಿದ್ದಾರೆ, ನಿಮ್ಮದು ಏನು ಅಡ್ಮಿಟ್ ಕಾರ್ಡ್ ಇರೋದಲ್ವ, ಅಡ್ಮಿಟ್ ಕಾರ್ಡ್ನು ತೊಂಬರ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರುವ ಡಾಕ್ಯುಮೆಂಟ್ ಕೂಡ ತೊಗೊಂಡುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಗದಿತ ದಿನಾಂಕ ಸಮಯದಲ್ಲಿ ಹಾಜರಾಗಬೇಕು ಅಂದರೆ ಕರೆಕ್ಟ್ ಟೈಮಿಗೆ ಅದು ಅಟೆಂಡೆನ್ಸ್ ಆಗಬೇಕು, ನೀವು ಅಟೆಂಡ್ ಆಗಬೇಕು ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ದೇಹ ದೃಢತೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಯಾವ ರೀತಿ ನಮ್ಮ ಕ್ರೈಟೇರಿಯಾ ಇರುತ್ತಪ್ಪ ಅಂದರೆ ಪುರುಷ ಮತ್ತು ಆ್ಯಂಡ್ ಸೇವಾನಿರತ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಸೇಮ್ ಇರುತ್ತೆ ಅಂತ ಅನ್ನಿಸ್ತದೆ. ಮಿನಿಮಮ್ ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್ ಇದೆ. ಅದಾದ ತಕ್ಷಣ ನೆಕ್ಸ್ಟು ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರುತ್ತೆ. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ ಇದೇನಾಗಬೇಕು, ವಿಸ್ತರಣೆ ಆಗಬೇಕು. ಅಂದರೆ ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್, ಅದರಲ್ಲಿ ಮಿನಿಮಮ್ ಚೆಸ್ಟ್ ವಿಡ್ತ್ ಬಂದುಬಿಟ್ಟು 86, ಅದನ್ನು ನೀವು ಎಕ್ಸ್ಪೆಂಡ್ ಮಾಡಿದಾಗ ಎಷ್ಟು ಬರಬೇಕು, 5 ಸೆಂಟಿಮೀಟರ್. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಮಹಿಳಾ ಮತ್ತು ತೃತೀಯ ಲಿಂಗ. ಇದರಲ್ಲಿ 157 ಕನಿಷ್ಠ ಎತ್ತರ ಮತ್ತು ಇವರಿಗೆ kg ಇರುತ್ತೆ ಸ್ನೇಹಿತರೆ. ಮಿನಿಮಮ್ ಕನಿಷ್ಠ ತೂಕ ಬಂದುಬಿಟ್ಟು 45 kg ಇರುತ್ತದೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೋಸ್ಕರ ಇವರಿಗೆ ಬಂದುಬಿಟ್ಟು 155 ಸೆಂಟಿಮೀಟರ್ ಹೈಟು ಮತ್ತು ಎದೆಯ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಿಸಬೇಕು. ಪೂರ್ಣಗೊಂಡು ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಅಂದರೆ ಇವ್ರದ್ದು ಹೆಂಗಿರುತ್ತಪ್ಪ ಅಂದರೆ ಮಿನಿಮಮ್ 5 ಸೆಂಟಿಮೀಟರ್ ಹೆಚ್ಚಿಗಾಗಬೇಕು, ಅಂದರೆ 75ಕ್ಕಿಂತ ಕಡಿಮೆ ಆಗಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ ಬಂತು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೋಸ್ಕರ ಎತ್ತರ ಬಂದುಬಿಟ್ಟು ಕೇವಲ 150 ಸೆಂಟಿಮೀಟರ್ ಇರುತ್ತದೆ.
ಎಂಡೋರೆನ್ಸ್ ಟೆಸ್ಟ್ ಇದೆ ಸ್ನೇಹಿತರೆ. ಎಂಡೋರೆನ್ಸ್ ಟೆಸ್ಟ್ನಲ್ಲಿ ಏನಿರುತ್ತಪ್ಪ ಅಂದರೆ ಸಹಿಷ್ಣುತೆ ಪರೀಕ್ಷೆ ಅಂದರೆ ಮೇಲಿನ ದೇಹ ದೃಢತೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಈ ಕೆಳಗಿನ ಎಲ್ಲ ಸಹಿಷ್ಣುತೆ ಪರೀಕ್ಷೆಗಳನ್ನು ಈ ಕೆಳಗೆ ನಮೂದಿಸಿದ ಕ್ರಮದಲ್ಲಿ ಭಾಗವಹಿಸುವುದು. ಅಂದರೆ ಇವೆಲ್ಲ ಇದೇ ಸ್ನೇಹಿತರೆ, ಶಾರ್ಟಾಗಿ ಓದಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಬಂದುಬಿಟ್ಟು ಫಸ್ಟ್ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ, ಓಕೆನಾ. ನೆಕ್ಸ್ಟ್ ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಇದು ನೀವು ಸಹಿಷ್ಣುತೆ ಅಂದರೆ ರನ್ನಿಂಗ್, ಅದು ಫಿಸಿಕಲ್ ಇರುತ್ತಲ್ವ ಅದು. ಅದರಲ್ಲಿ 1600 ಮೀಟರ್ ಓಟ ಇರುತ್ತೆ ಸ್ನೇಹಿತರೆ. 1600 ಮೀಟರ್ ಓಟ ಇರುತ್ತದೆ. ಕಾಲಾವಕಾಶ ಬಂದುಬಿಟ್ಟು 6 ನಿಮಿಷ 30 ಸೆಕೆಂಡ್ಗಳು. ಎತ್ತರ ಜಿಗಿತ ಇರುತ್ತದೆ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಓಕೆನಾ. ಅದಾದ ತಕ್ಷಣ ಬಂದುಬಿಟ್ಟು ಉದ್ದ ಜಿಗಿತ ಇರುತ್ತದೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಮತ್ತು ಪ್ರತಿಯೊಂದಕ್ಕೆ ಅಂದರೆ ನೀವು ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತಕ್ಕೆ 3 ಅವಕಾಶಗಳು ಮಾತ್ರ. ನೆಕ್ಸ್ಟ್ ಗುಂಡು ಎಸೆತ ಇರುತ್ತದೆ. ಗುಂಡು ಎಸೆತ 7.26 kg ಇರುತ್ತೆ. ಇದರ ಗುಂಡು ಎಸೆತ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಂದರೆ 5.60 ಮೀಟರ್ಗೆ ಕಡಿಮೆ ಇಲ್ಲದಂತೆ 3 ಅವಕಾಶಗಳಿರುತ್ತದೆ, 3 ಚಾನ್ಸ್ ಇರುತ್ತೆ ಸ್ನೇಹಿತರೆ. ಅದಾದ ತಕ್ಷಣ ಬಂದುಬಿಟ್ಟು ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೋಸ್ಕರ 400 ಮೀಟರ್ ಓಟ 2 ನಿಮಿಷ ಮೀರದಂತೆ. ಅಂದರೆ ಇದರಲ್ಲಿ ಮಹಿಳಾ ಬಂತು ಮತ್ತು ತೃತೀಯ ಲಿಂಗ ಬಂತು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸೇಮ್ ಇರುತ್ತೆ ಸ್ನೇಹಿತರೆ. 400 ಮೀಟರ್ ಓಟ ಇರುತ್ತದೆ. ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು 2 ನಿಮಿಷಕ್ಕಿಂತ ಕಡಿಮೆದಲ್ಲಿ ಓಡಬೇಕು. ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಉದ್ದ ಜಿಗಿತ 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಇವರಿಗೂ ಕೂಡ ಇರುತ್ತೆ. ಗುಂಡು ಎಸೆತ ಬಂದುಬಿಟ್ಟು 4 kg ಇರುತ್ತೆ. ಈಗ ಇಲ್ಲಿ ಪುರುಷದಲ್ಲಿ ನೀವು ನೋಡಬಹುದು 7.26 kg ಇದ್ದರೆ, ಆದರೆ ಇಲ್ಲಿ ಮಾತ್ರ 4 kg ಇರುತ್ತೆ. ಇದರಲ್ಲಿ 3.75 ಮೀಟರ್ ಕಡಿಮೆ ಇಲ್ಲದಂತೆ ನೀವು ಎಸೆಯಬೇಕು ಮತ್ತು ಇದರಲ್ಲಿ ಕೂಡ 3 ಚಾನ್ಸ್ಗಳು ಇರುತ್ತದೆ. ನೆಕ್ಸ್ಟ್ ಸೂಚನೆ ಇಲ್ಲಿ ಏನಿದೆಪ್ಪ ಅಂದರೆ ಇದರಲ್ಲಿ ಎಲ್ಲ ಸ್ಟೂಡೆಂಟ್ಗಳು ಇವೆಲ್ಲ ವಿಶೇಷ ಸೂಚನೆಗಳನ್ನು ಓದಬೇಕು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಟಿಪ್ಪಣಿ ಸಹಿಷ್ಣುತೆ ಇದೆ. ಇದರಲ್ಲಿ ಎಲ್ಲ ಕಂಡೀಷನ್ ಏನಿರುತ್ತಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಮೇಲಿನ ಎಲ್ಲ ಇನ್ಫಾರ್ಮೇಷನ್ಗಳು ಏನು ತೋರಿಸಿದಲ್ಲ, ಹೈಟ್, ವಿಡ್ತು, ರನ್ನಿಂಗು ಏನು ತೋರಿಸಿದರೆ ಪ್ರತಿಯೊಂದರಲ್ಲಿ ಪಾಸ್ ಆಗಬೇಕಂತ ಇದರಲ್ಲಿ ಇದೆ. ನಾನು ನೋಟಿಫಿಕೇಷನ್ ನಮ್ಮ ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಕಲ್ಯಾಣ ಕರ್ನಾಟಕದ ಮತ್ತು ನಾನ್ ಕಲ್ಯಾಣ ಕರ್ನಾಟಕದ ಎರಡರದ್ದು ಕೊಟ್ಟಿರುತ್ತೇನೆ, ನೀವು ನೋಡಬಹುದು, ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ವೈದ್ಯಕೀಯ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ವೈದ್ಯಕೀಯ ಪರೀಕ್ಷೆ ಯಾವ ರೀತಿ ಇರುತ್ತಪ್ಪ ಅಂದರೆ ನೀವು ಫಸ್ಟ್ ಏನು ಮಾಡಿದ್ರಪ್ಪ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದ್ರಿ. ಅದಾದ ತಕ್ಷಣ ನೀವು ನೆಕ್ಸ್ಟ್ ಏನು ಬರ್ದಾರಪ್ಪ ಅಂದರೆ ಫಿಸಿಕಲ್ ಟೆಸ್ಟ್ ಪಾಸ್ ಆದರೆ ನೆಕ್ಸ್ಟ್ ಬರುತ್ತೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಇದು ಯಾವ ರೀತಿ ಇರುತ್ತದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ನೀವು ಎರಡರಲ್ಲಿಯೂ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಂಡ ಎಲ್ಲ ವಿದ್ಯಾರ್ಥಿಗಳು ವೈದ್ಯಕೀಯ ಮಂಡಳಿಯ ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಇದೇನು ವೇಳೆಯ ಸ್ಥಳವನ್ನು ನೇಮಕಾತಿಯ ಪ್ರಾಧಿಕಾರವು ನಿಗದಿಪಡಿಸಲಾಗುವುದು. ಅವರು ಪ್ಲೇಸ್ ಏನು ಮಾಡ್ತಾರಪ್ಪ ಅಂದರೆ ನಿಮಗೋಸ್ಕರ ಒಂದು ಪ್ಲೇಸನ್ನು ಡಿಸೈಡ್ ಮಾಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗುವ ಮೂಲ ದಾಖಲಾತಿಗಳೊಂದಿಗೆ SSLC 10ನೇ ಪರೀಕ್ಷೆಯ ವಿದ್ಯಾರ್ಹತೆ ಪ್ರಮಾಣಪತ್ರ, PUC ತತ್ಸಮಾನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಓಕೆನಾ, ಸಮತಳ ಮೀಸಲಾತಿ ಕೋರಿದಲ್ಲಿ ಮತ್ತು ಅವುಗಳ ಪ್ರಮಾಣಪತ್ರಗಳು ಹಾಜರಾಗುವುದು. ಮತ್ತು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲೇನಿದೆ, ಗೆಜೆಟೆಡ್ ಪ್ರಾಧಿಕಾರ ವತಿಯಿಂದ ದೃಢೀಕರಿಸಿದ ಮೂಲ ದಾಖಲಾತಿಗಳು ಜೆರಾಕ್ಸ್ 1 ಸೆಟ್ಗಳನ್ನು ಸಂಬಂಧಪಟ್ಟ ಕಚೇರಿಗೆ ನೀಡಲಾಗುವುದು. ವೈದ್ಯಕೀಯ ಪರೀಕ್ಷೆ ಕೆಳಗಂಡಿರುತ್ತದೆ. ಅಂದರೆ ಫಿಸಿಕಲಿ ಮೆಡಿಕಲಿ ಹೆಂಗಿರುತ್ತಪ್ಪ ಅಂದರೆ ದೃಷ್ಟಿ ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೆ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪದ ದೂರ ಸೃಷ್ಟಿ ಹೊಂದಿರಬೇಕು. 6.69 ಕನಿಷ್ಠ 6.69. ನೆಕ್ಸ್ಟ್ ದೂರದೃಷ್ಟಿ 6.69 6.12. ನೆಕ್ಸ್ಟ್ ಅಥವಾ ಸಮೀಪದ ದೃಷ್ಟಿ 0/6 0/8 ಅಂತ ಇದರ ಕಣ್ಣಿನ ದೃಷ್ಟಿ ಇರುತ್ತದೆ. ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣದತೆ ನೆಕ್ಸ್ಟು ಮೆಳ್ಳುಗಣ್ಣು ಅಥವಾ ಯಾವುದೇ ಕಣ್ಣು ಅಥವಾ ರೆಪ್ಪೆ ವಿಕ್ಷತ ಸ್ಥಿತಿಗಳನ್ನು ಅನರ್ಹ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಮೆಳಗಣ್ಣದು ಇತ್ತಪ್ಪ ಅಂದರೆ ರಿಜೆಕ್ಟ್ ಆಗುತ್ತದೆ ಅಂತ ಹೇಳ್ತದೆ.
ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿ ಬಂದು ಶ್ರವಣ ಶಕ್ತಿ. ಶ್ರವಣ ಶಕ್ತಿ ಅಂದರೆ ಇಲ್ಲಿ ಕೇಳುವುದು. ಇಲ್ಲೇನಿರುತ್ತಪ್ಪ ಅಂದರೆ ರಿನಿಸ್ ಟೆಸ್ಟ್ ಅಂತ ಇರುತ್ತೆ. ಅದಾದ ತಕ್ಷಣ ವೆಬರ್ ಟೆಸ್ಟ್ ಅಂತ ಇರುತ್ತೆ. ಟೆಸ್ಟ್ ಫಾರ್ ವೆರ್ಟಗೋ ಅಂತ ಇದ್ರದ್ದು ವೆರ್ಟಿಗೋ ಅಂತ ಟೆಸ್ಟ್ ಇರುತ್ತೆ. ಇವು ಮೂರರಲ್ಲಿ ಟೆಸ್ಟ್ ನೀವು ಪಾಸ್ ಆಗಬೇಕು. ಅದರಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇದರಲ್ಲಿ ಬೇರೆ ಬೇರೆ ಟೆಸ್ಟ್ ಇದೆ. ಚೆಸ್ಟ್ ಎಕ್ಸ್ರೇ ಅಂತ ಇದೆ. ನೆಕ್ಸ್ಟ್ ಏನು ಬರ್ತಪ್ಪ ಅಂದರೆ ಅಪಧಿಮನಿ ಉಪುತ ಸಹಿ ಇದೊಂದು ವಿರಿಯಸೋ ವೈಸನಿ ಅಂತ ಟೆಸ್ಟ್ ಇದೆ. ಇಂಡಿಪೆಂಡೆಂಟ್ ಇನ್ ಸ್ಪೀಚ್ ಅಂತ ಇದೆ. ಇವೆಲ್ಲ ಟೆಸ್ಟ್ಗಳಲ್ಲೂ ಕೂಡ ನೀವು ಪಾಸ್ ಆಗಬೇಕು. ನಾಕ್ ನೀಸ್ ಅಂದರೆ ನಾಕ್ ನೀಸ್, ಫ್ಲ್ಯಾಟ್ ಫುಟ್ ಅಥವಾ ಬ್ಲೋ ಲ್ಯಾಗ್, ಅದಾಗಣ ಇಲ್ಲೇನು ಬರ್ತಪ್ಪ ಅಂದರೆ ಕ್ಯೂಬಿಟಸ್ ವಿಕ್ಟಿಗೋ, ಅದಾಗಣ ಕ್ಯೂಬಿಟಸ್ ವೀರಿಯಸ್ ಅಂತ ಎಲ್ಲ ಟೆಸ್ಟ್ಗಳನ್ನು ನೀವು ಕಂಪಲ್ಸರಿಯಾಗಿ 1 by 1 ಅವ್ರು ಚೆಕ್ ಮಾಡ್ತಾರೆ. ಅದರಲ್ಲಿ ನೀವು ಪಾಸ್ ಆಗಬೇಕು. ಅರ್ಹತೆ ಷರತ್ತುಗಳು ಅಂದರೆ ಪಾಸ್ ಆಗಬೇಕಾದ್ರೆ ಇದು ಎಕ್ಸಾಮ್ಗಳು ಪಾಸ್ ಆಗಬೇಕಾದ್ರೆ ಇವರೆಲ್ಲ ಏನು ರೂಲ್ಸ್ ಇದೆ ಸ್ನೇಹಿತರಂದರೆ ಭಾರತೀಯ ನಾಗರಿಕರಾಗತಕ್ಕದ್ದು ಅಂದರೆ ಇಂಡಿಯನ್ ಸಿಟಿಸನ್ ಇರಬೇಕು. ನೆಕ್ಸ್ಟ್ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿಗಳು ಹಾಗೂ ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವೃತ್ತಿಯನ್ನು ಮದುವೆಯಾಗುತ್ತಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತವನ್ನು ಪಡೆಯುವುದು ನೇಮಕಾತಿಗೆ ಅರ್ಹರಾಗುವುದಿಲ್ಲ. ಅಂದರೆ ಏನು ಆಗಬೇಕಪ್ಪ ಅಂದರೆ ಇದ್ರಾಗ ಏನಿರ್ಬೇಕಂದ್ರೆ ನಿಮಗೆ ಮ್ಯಾರೇಜ್ ಆಗಿದ್ದರೆ ಒಬ್ಬರೇ ಪತ್ನಿ ಇರಬೇಕಂತ ರೂಲ್ಸ್ ಇದೆ. ಇಲ್ಲಾಂದರೆ ಅದರದಕ್ಕೆ ನೀವು ಪೈಲೇನೇ ಅದರದ್ದು ಇನ್ಫಾರ್ಮೇಷನನ್ನು ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕು. ಅಭ್ಯರ್ಥಿಯು ಮಾನಸಿಕ ಮತ್ತು ದೈಹಿಕ ಆರೋಗ್ಯವಂತ ಆಗಿರಬೇಕು. ಅವರು ನೇಮಕಾತಿಯ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆ ಮುಕ್ತಿಯಾಗಿರಬೇಕು. ಯಾವುದೇ ಅವರು ಏನು ನೋಡೋದು ಹ್ಯಾಂಡಿಕ್ಯಾಪ್ ಅವೆಲ್ಲ ಇರಬಾರ್ದು. ಅದಾದ ತಕ್ಷಣ ಏನು ಬಿಡ್ತಪ್ಪ ಅಂದರೆ ದೈಹಿಕ ಅನರ್ಹರಾಗಿದ್ದಾರೆ ಎಂಬ ವೈದ್ಯಕೀಯ ಮಂಡಳಿಯ ವರದಿ ಮೇಲೆ ಅರ್ಹರೆಂಬುದಾಗಿ 1 ಸೆಕೆಂಡ್ ಸ್ನೇಹಿತರೆ, ಇದು ನೋಟಿಫಿಕೇಷನ್ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಓಕೆನಾ? ಅಂದರೆ ಏನು ವೈದ್ಯಕೀಯ ಮಂಡಳಿ ಏನು ಕೊಡುತ್ತಲ್ವ ಅದರ ಮೇಲೆ ನಿಮ್ಮ ಸೆಲೆಕ್ಷನ್ ನಿಂತಿರುತ್ತದೆ. ಕೇಂದ್ರ ಮತ್ತು ಕರ್ನಾಟಕ ಅಥವಾ ಇತರೆ ರಾಜ್ಯದ ಲೋಕ ಆಯೋಗ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯಾವುದೇ ವಿಶ್ವವಿದ್ಯಾಲಯಗಳಿಂದ ನಡೆಯಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ಖಾಯಂ ಆಗಿ ಡಿಬಾರ್ ಆದ ವ್ಯಕ್ತಿಗಳು ನೇಮಕಾತಿಗೆ ಅರ್ಹ ಇಲ್ಲ. ಅಂದರೆ ಯಾವುದೇ ಎಕ್ಸಾಮ್ ಬರೆಯೋರಲ್ಲಿ ನೀವು ಏನೋ ಪ್ರಾಬ್ಲಮ್ ಆಗಿ ಡಿಬಾರ್ ಆಗಿದ್ದರೆ ನೀವು ಇದಕ್ಕೆ ಅರ್ಹರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ನೈತಿಕ ಪಾರಿಭಾಷಿಕ ಶಿಕ್ಷೆ ಒಳಪಟ್ಟ ವ್ಯಕ್ತಿ ಅಥವಾ ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರೆ ರಾಜ್ಯದ ಲೋಕ ಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾಲಯಗಳಿಂದ ನಡೆಸಲಾದ ಪರೀಕ್ಷೆಯಿಂದ ಅಥವಾ ನೇಮಕಾತಿಯಿಂದ ಡಿಬಾರ್ ಆಗಿದ್ದರೂ ಕೂಡ ಇದನ್ನು ಬರೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಮತ್ತು ಮೀಸಲಾತಿ ಒಳಪತ್ರಗಳು ಡಾಕ್ಯುಮೆಂಟ್ ಬೇಕಾಗುತ್ತೆ ಸ್ನೇಹಿತರೆ. ಮೀಸಲಾತಿ ಅಂದರೆ ಕಾಸ್ಟ್ ಇನ್ಕಮ್. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ ಡಿ ಪ್ರಕಾರ ಕಾಸ್ಟ್ ಇನ್ಕಮ್ ಬೇಕು. ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ ಈ ಪ್ರಕಾರ ಕಾಸ್ಟ್ ಇನ್ಕಮ್ ಬೇಕು. ಪ್ರವರ್ಗ 2A 2B 3A 3B ಮೀಸಲಾತಿಗಳಿಗೆ ನಮೂನೆ ಎಫ್ ಅಂತ ಏನು ಕಾಸ್ಟ್ ಇನ್ಕಮ್ ಮೆನ್ಷನ್ ಆಗಿದೆ ಅದರ ಮೂಲಕ ಕಾಸ್ಟ್ ಇನ್ಕಮ್ ಕೂಡ ಕೊಡಬೇಕು. ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದರೆ ಅವರಿಗಿಲ್ಲಿ ರೂಲ್ಸ್ ಇದೆ ಸ್ನೇಹಿತರೆ. ಎಲ್ಲರೂ ಈ ನೋಟಿಫಿಕೇಷನನ್ನು ನಾನು ಶಾರ್ಟಾಗಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ನೀವು ಸಂಪೂರ್ಣವಾಗಿ ನೋಡಬಹುದು. ಅದಾದ ತಕ್ಷಣ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಲ್ಲಿ ರೂಲ್ಸ್ ಇದೆ ಸ್ನೇಹಿತರೆ. ಇದನ್ನು ನೀವು ನೀಟಾಗಿ ನೋಡಿಕೊಳ್ಳಿ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ರೂಲ್ಸನ್ನು ಅಪ್ಲೈ ಆಗುತ್ತೆ. ಯೋಜನಾ ನಿರಾಶ್ರಿತರ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ, ಅದಾದ ತಕ್ಷಣ ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನೆಕ್ಸ್ಟ್ ಪ್ರಮುಖವಾದ ಸೂಚನೆಗಳು ಅಂತ ಎಲ್ಲ ಆಪ್ಷನ್ಸ್ಗಳು ಇಲ್ಲಿದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು ಅಂದರೆ ಡಾಕ್ಯುಮೆಂಟ್ ಏನು ನೀವು ಅಪ್ಲಿಕೇಶನ್ ಹಾಕ್ತಿರಲ್ವ ಆನ್ಲೈನ್, ಅದರಲ್ಲಿ ನಿಮಗೆ ಏನೇನು ಬೇಕು, ಆಧಾರ್ ಕಾರ್ಡ್ ಬೇಕು ಕಂಪಲ್ಸರಿ. ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕ ಒಳಗೆ ಆಯಾ ವಿದ್ಯಾರ್ಥಿಗಳು ನಿಗದಿಪಡಿಸಲಾದ ಅರ್ಹತೆಯ ಎಲ್ಲ ವಿಷಯಗಳ ಸೆಮಿಸ್ಟರ್ಗಳ ಅಂಕಪಟ್ಟಿಯನ್ನು, ಘಟೋತ್ಸವದ ಪ್ರಮಾಣಪತ್ರ PDF
PDC ಅಂತ ಇದೆ. ಅಂದರೆ ಡಾಕ್ಯುಮೆಂಟ್ಗಳು ಬೇಕು. ಡಾಕ್ಯುಮೆಂಟ್ ಏನು ಹೇಳಿದಾರಲ್ವ ಅದ್ರ ಪ್ರಕಾರ ಡಾಕ್ಯುಮೆಂಟ್ ಬೇಕು. SLC ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆ, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು ಅಂತ ಹೇಳ್ತಾರೆ. ಆದಾಗ ಮಾಜಿ ಸೈನಿಕರಿಗೆ ಏನು ಬೇಕಪ್ಪ ಅಂದರೆ ಪರ್ಮನೆಂಟ್ಲಿ ಕೋರಿದಲ್ಲಿ. ನೆಕ್ಸ್ಟ್ ಇದರಲ್ಲಿ ಏನಿದೆಪ್ಪ ಅಂದರೆ ಮಾಜಿ ಸೈನಿಕರದ ಡಾಕ್ಯುಮೆಂಟ್ ಇದೆ ಸ್ನೇಹಿತರೆ. ಪರಿಶಿಷ್ಟ ಜಾತಿ ಪಂಗಡದ ಮೀಸಲಾತಿ ಕೋರಿದಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿದ್ದರೆ ಅವರಿಗೀಗ ಅವ್ರದ್ದು ಗ್ರಾಮೀಣ ಅಭ್ಯರ್ಥಿಗಳದ ಡಾಕ್ಯುಮೆಂಟ್ ಬೇಕು. ಅದಾಗಣ ನೆಕ್ಸ್ಟ್ ಅದರಲ್ಲಿಯೂ ಕೂಡ SC ST ಪ್ರವರ್ಗ 1, ಪ್ರವರ್ಗ 2, ಕನ್ನಡ ಮಾಧ್ಯಮ ಸ್ಟೂಡೆಂಟ್ಗಳಿದ್ದಲ್ಲಿ ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರ ಬೇಕು. ಶಾಲೆಯಿಂದ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಇದು ಸೇವಾ ಅಭ್ಯರ್ಥಿಗಳು ಇಲ್ಲೇನು ಮಾಡ್ಬೋದಪ್ಪ ಅಂದರೆ ಅವ್ರದ್ದು ಡಾಕ್ಯುಮೆಂಟ್ ಕೂಡ ಅವ್ರ ಬಳಿ ಇರಬೇಕು. ವಿಶೇಷ ಸೂಚನೆ ಅಂದರೆ ಏನಪ್ಪ ಅಂದರೆ ಇದು PDF ನೀವು ಇದರಲ್ಲಿ ಕೆಲವೊಂದು ವಿಶೇಷ ಸೂಚನೆಗಳಿವೆ ಸ್ನೇಹಿತರೆ. ಓಕೆ, ಇದು ಎಲ್ಲ ವಿಶೇಷ ಸೂಚನೆ ನಿಮಗೋಸ್ಕರ ಒಂದ್ಸರಿ ಶಾರ್ಟಾಗಿ ಓದ್ತೀನಿ, ನೋಡಿಕೊಳ್ಳಬಹುದು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಶುಲ್ಕ ಪಾವತಿಯ ಚಾನಲ್ ಅಥವಾ ನೇಮಕಾತಿ ಪ್ರಕ್ರಿಯೆ ಮುಗಿಸುವವರೆಗೆ ಕಾಯ್ದಿಟ್ಟುಕೊಳ್ಳುವುದು. ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದ ಅರ್ಜಿ ಪ್ರತಿಯನ್ನು ನೀಡಲಾಗುವುದಿಲ್ಲ. ಅಂದರೆ ಏನು ಹೇಳ್ತಾರೆ ಸ್ನೇಹಿತರೆ, ಕಂಪಲ್ಸರಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಿ ಒಂದು ಪ್ರತಿ ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಬೇಕು. ಒಂದು ಹಾಲ್ ಟಿಕೆಟ್ನು ನಿಂಬಲ್ಲಿ ಇರಬೇಕು. ಅದಾದ ತಕ್ಷಣ ನಿಂಬಲ್ಲಿ ಏನಿರಬೇಕಪ್ಪ ಅಂದರೆ ಹಾಲ್ ಟಿಕೆಟ್ ಇರಬೇಕು ಮತ್ತು ಪೇಮೆಂಟ್ ರಿಸಿಪ್ಟ್ ಕೂಡ ಕಂಪಲ್ಸರಿಗೆ ನೀವು ಇಟ್ಟುಕೊಳ್ಳಬೇಕು. ಆದರೆ ಇನ್ ಫ್ಯೂಚರ್ ನೀವು ಲಾಸ್ ಮಾಡಿಕೊಂಡ್ರೆ ಅದು ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಯಾವುದೇ ಹಂತದಲ್ಲಿ ಅಥವಾ ಯಾವುದೇ ರೀತಿಯ ತಿದ್ದುಪಡಿ ಮಾಡುವಂತೆ ಕೋರಿದಲ್ಲಿ ಸದರಿ ಮನವಿಯನ್ನು ಪರಿಷ್ಕರಿಸಲಾಗುವುದಿಲ್ಲ. ಅಂದರೆ ಏನು ಮಾಡುತ್ತಪ್ಪ ಅಂದರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮಿಗೆ ನಿಮ್ದು ಏನೋ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಇದನ್ನು ನೀವು ಕಂಪಲ್ಸರಿಯಾಗಿ ಒಂದು ಸರಿ ತಪ್ಪಾದರೆ ಅದನ್ನು ಇವರೇನು ಕರೆಕ್ಷನ್ ಮಾಡೋದಿಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈಗಾಗಲೇ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಆಯ್ಕೆಯಾದ ಪಕ್ಷದಲ್ಲಿ ಅವರು ನೇಮಕಾತಿ ಪ್ರಾಧಿಕಾರ ನಿಗದಿತ ನಮೂನೆಯಲ್ಲಿ ನಿರಪೇಕ್ಷಣೆ ಪ್ರಮಾಣ ಪತ್ರ, ಅನುಮತಿ, ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು ನಿಮ್ಮ ಪ್ರಾಧಿಕಾರದಲ್ಲಿ ಸಲ್ಲಿಸತಕ್ಕದ್ದು ಅಥವಾ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಲಾಗಿದೆ ಸುಳ್ಳು ಮಾಹಿತಿಯನ್ನು ನಮೂದಿಸಲು ಅನರ್ಹಗೊಳಿಸಲಾಗುತ್ತದೆ. ಅಂದರೆ ಆಲ್ರೆಡಿ ಯಾರನ್ನ ಜಾಬ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದರದ್ದು ಡಾಕ್ಯುಮೆಂಟ್ ಬೇಕಂತ ಹೇಳ್ತಾ ಇದ್ದಾರೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದಿಂದ ಮಾರನೇ ಕೆಲಸದ ದಿನವು ಕೊನೆಯ ದಿನಾಂಕವಾಗಿರುವುದು. ಅಂದರೆ ಏನಪ್ಪ ಅಂದರೆ ಪೇಮೆಂಟ್ ಲಾಸ್ಟ್ ಡೇಟ್ ಇರುತ್ತಲ್ವ, ಬೈ ಚಾನ್ಸ್ ಅದು ಏನು ಮಾಡುತ್ತಪ್ಪ ಅಂದರೆ ಹಾಲಿಡೇ ಬಂತು, ಅದು ಯಾವುದೇ ಇನ್ಸಿಡೆಂಟ್ ಅಂತ ಅಥವಾ ಗೋರ್ಮೆಂಟ್ ಹಾಲಿಡೇ ಇತ್ತು, ಅವತ್ತೇನು ಮಾಡ್ಬೋದು ಅದನ್ನು ಪೋಸ್ಟ್ಪೋಂಡಾಗಿ ನೆಕ್ಸ್ಟ್ ದಿನ ಇರುತ್ತದೆ, ಅದರ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ನೀಡುವ ಮೊಬೈಲ್ ಸಂಖ್ಯೆ, ಇಮೇಲ್ ಅಂತಿಮವಾಗಿದ್ದು ಎಲ್ಲ ಮಾಹಿತಿಗಳನ್ನು ಅದೇ ಮೊಬೈಲ್ ಮತ್ತು ಇಮೇಲ್ಗಳಿಗೆ ಕಳುಹಿಸಲಾಗುವುದು. ನಂತರದ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವೇನು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೊಡ್ತೀರಲ್ವ ಅದು ಕನ್ಫರ್ಮ್ ಆಗಿ ಅದೇ ಇರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇರುವುದಿಲ್ಲ. ಹುದ್ದೆಗೆ ನಿಗದಿಪಡಿಸಿರುವ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪ್ರಕಟಿಸಲಾದ ಪಕ್ಷದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಅಂದರೆ ಏನು ಮಾಡ್ತಪ್ಪ ಅಂದ್ರೆ ಯಾವ ಹುದ್ದೆಗೆ ನೀವು ಪರೀಕ್ಷೆ ಇರ್ತಲ್ವ ಆ ಹುದ್ದೆಗೆ ಅರ್ಜಿ ಸಲ್ಲಿಸಿರ್ತೀರಿ ಆ ದಿನಾಂಕದಂದೇ ನೀವು ಎಕ್ಸಾಮ್ ಬರೀಬೇಕಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಿದೆ, ಅಭ್ಯರ್ಥಿಯು ಸಲ್ಲಿಸಿರುವ ಅರ್ಹತೆ ಪ್ರಮಾಣಪತ್ರ ಇನ್ನಿತರ ಮೀಸಲಾತಿ ಪ್ರಮಾಣಪತ್ರಗಳ ಸಂಬಂಧಿಸಿದ ಯಾವುದೇ ಗೊಂದಲ ಇದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಸ್ಕರು ಗೊಂದಲ ವಿವರಣೆ ಮಾಡುವವರೆಗೆ ಅವರ ಆಯ್ಕೆಯನ್ನು ಅಂತಿಮಗೊಳಿಸುವುದಿಲ್ಲ. ಅಂದರೆ ನೀವೇನು ಡಾಕ್ಯುಮೆಂಟ್ ಕೊಡ್ತೀರಿ ಅದು ಡಿಪಾರ್ಟ್ಮೆಂಟ್ ಕ್ಲಾರಿಫೈ ಮಾಡತನ ನಿಮಗೆ ಮಾಡಲ್ಲಪ್ಪ ಅಂದರೆ ನಿಮ್ಮದು ಅರ್ಜಿಯನ್ನು ಪೂರ್ಣಗೊಳಿಸೋದಿಲ್ಲ, ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಪೂರ್ಣಗೊಳಿಸೋದಿಲ್ಲ ಅಂತ ಹೇಳ್ತಾರೆ. ಅವ್ರದ್ದು ನಿಮ್ಮದು ಮಾತ್ರ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಪೂರ್ತಿ ಮಾಡುವ ವೆಬ್ಸೈಟ್ನಲ್ಲಿ ನಿಗದಿಪಡಿಸಿರುವ ವಿವರಗಳಾದ ಪ್ರಕಟಣೆ, ಸೂಚನೆ, ವಿಧಾನವನ್ನು ತಿಳಿದುಕೊಳ್ಳುವುದು ಹಾಗೂ ಅರ್ಜಿಯಲ್ಲಿ ಘೋಷಿಸಿರುವ ಮಾಹಿತಿ ಅಂತಿಮವಾಗಿದ್ದು ಹೆಚ್ಚಿನ ಮಾಹಿತಿ ದಾಖಲೆಗಳ ಸಲ್ಲಿಕೆಗೆ ಅವಕಾಶ ಇರುವುದಿಲ್ಲ. ಇದರಲ್ಲಿ ಏನು ನೋಟಿಫಿಕೇಷನಲ್ಲಿ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅವೆಲ್ಲ ಡಾಕ್ಯುಮೆಂಟ್ ಇದ್ದರೆ ಸಾಕು ನಿಮ್ಮ ಹತ್ರ. ಅಭ್ಯರ್ಥಿಯು ಅರ್ಜಿಗಳನ್ನು ಸಮರ್ಪಕವಾಗಿ
ತುಂಬುವುದೇ ಅರ್ಜಿಯು ತಿರಸ್ಕರಿಸಲಾಗುವುದಿಲ್ಲ ಅಥವಾ ಯಾವುದೇ ಸೌಲಭ್ಯದಿಂದ ಅವರು ವಂಚಿತರಾಗಿದ್ದಲ್ಲಿ ಅದಕ್ಕೆ ಅಭ್ಯರ್ಥಿಗಳು ನೇರ ಜವಾಬ್ದಾರರು. ಅಂದರೆ ಡಾಕ್ಯುಮೆಂಟ್ ನೀವೇನು ಮಾಡ್ತಾರಪ್ಪ ಅಂದರೆ ಡಾಕ್ಯುಮೆಂಟ್ ತುಂಬಲಿ ಏನೇ ಸಮಸ್ಯೆಗಳಾದರೆ ಅದಕ್ಕೆ ನೀವೇ ಜಿಮ್ಮೆದಾರರು ಇರ್ತೀರಿ, ಬೇರೆ ಯಾರೂ ಇರಲ್ಲ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ಆಯ್ಕೆಗೆ ಸಂಬಂಧಿಸಿದ ಅಭ್ಯರ್ಥಿಯು ಯಾವುದೇ ವಿಧವಾದ ಅಪಪ್ರಚಾರ ಮಾಡುವ ಚಟುವಟಿಕೆಗಳಲ್ಲಿ ತೊಡಗಿಸಿದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಅವರನ್ನು ಆಯ್ಕೆಯ ಅನರ್ಹಗೊಳಿಸೋದು. ಅವ್ರದ್ದು ಏನನ್ನ ಮಿಸ್ಟೇಕ್ ಮಾಡಿದ್ರಪ್ಪ ಅಂದರೆ ಅವ್ರಿಗೇನು ಮಾಡ್ತೀವಪ್ಪ ಅಂದರೆ ಅಪಪ್ರಚಾರ ಮಾಡೋದಾಗಲಿ ಏನೋ ಮಿಸ್ಟೇಕ್ ಮಾಡಿದ್ರಪ್ಪ ಅಂದರೆ ಅವರು ಅರ್ಜಿಯನ್ನು ಅವ್ರಿಗೆ ಹೇಳಾರ್ದೇನೂ ವಜಾ ಮಾಡ್ಬೋದು ಇಲಾಖೆ ಅಂತ ಹೇಳ್ತಾ ಇದ್ದಾರೆ. ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪ್ರಾಧಿಕಾರ ಕೈಗೊಂಡ ಉತ್ತರ ಪ್ರತಿಗಳು ಮೌಲ್ಯಮಾಪನ ಮಾಡಿ ನೀಡುವ ಅಂಕಿಪಟ್ಟಿಯನ್ನು ಪೊಲೀಸ್ ಇಲಾಖೆಯು ನೇಮಕಾತಿ ಪರಿಗಣಿಸಿ ನಂತರದ ಪ್ರಕ್ರಿಯೆಗಳನ್ನು ನೀಡಲಾಗುತ್ತಿದೆ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಬಂದುಬಿಟ್ಟು ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಏನೇ ಪ್ರಾಬ್ಲಮ್ ಆದರೆ ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದರಲ್ಲಿ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 10ರಿಂದ ಸಾಯಂಕಾಲದ 6ರವರೆಗೆ. ಪರೀಕ್ಷೆ ಅಧಿಸೂಚನೆ, ಲಿಖಿತ ಪರೀಕ್ಷೆ ಅಂಕಪಟ್ಟಿ ಕುರಿತು ಮಾಹಿತಿ ಪ್ರಾಧಿಕಾರ ಕರೆ ಮಾಡಬಹುದಾಗಿದೆ. ನೆಕ್ಸ್ಟ್ 2ನೇ ದಿನ ಏನಪ್ಪ ಅಂದರೆ ದುರ್ನಡತೆ. ಅಂದರೆ ನೀವು ಎಲ್ಲ ಮಿಸ್ಟೇಕ್ಸ್ಗಳು ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುವುದು ಚಾನ್ಸಸ್ ಇದೆ. ಏನಿದೆಯಪ್ಪ ದುರ್ನಡತೆಯಲ್ಲಿ? ಒಬ್ಬ ಅಭ್ಯರ್ಥಿಯು ನಕಲಿ ಅಭ್ಯರ್ಥಿನಾಗೆಂದು ಅಥವಾ ಕೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳ ಸಲ್ಲಿಸಿರುವಂತೆ ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವಂತೆ ಎಲ್ಲ ವಾಸ್ತವಿಕ ಮಾಹಿತಿಗಳು ಮಾಚುವಂತೆ ನೇಮಕಾತಿಗಳ ಉದ್ದೇಶಗಳೊಂದಿಗೆ ಮೀಸಲಾದ ಪರೀಕ್ಷೆಯಲ್ಲಿ ಅನುಸೂಚಿತ ಮಾರ್ಗಗಳನ್ನು ತಿರಸ್ಕರಿಸನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವಸ್ಥಿತಿಯಲ್ಲೆಂದು ಇಲ್ಲೇನಿದೆಪ್ಪ ಅಂದರೆ ತಪ್ಪಿಸ್ತದನೆಂದು ಕಂಡುಬಂದಲ್ಲಿ ಅಥವಾ ಒಂದು ಪರೀಕ್ಷೆಯಲ್ಲಿ ದೈಹಿಕ ಪರೀಕ್ಷೆಗಳಿಗಾಗಿ ಹಾಜರಾಗಿರುವ ವಿಷಯ ಅಥವಾ ಮರೆಯಾಚಿ ಮತ್ತೊಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾದರೆ ಹಾಗೂ ನೇಮಕಾತಿ ಸಮಿತಿಯಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು ಉಲ್ಲಂಘಿಸಿರುವುದೆಂದು ಅಥವಾ ಅವರು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಇತರ ಅಕ್ರಮ ಮತ್ತು ಅನುಚಿತ ಮಾರ್ಗಗಳನ್ನು ಅವಲಂಬಿಸಿದ್ದಾರೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್ ವ್ಯವಹಾರಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡಿಸುವುದಲ್ಲದೆ ನೇಮಕಾತಿ ಸಮಿತಿ ನಡೆಯುವ ಯಾವುದೇ ಪರೀಕ್ಷೆ ಪ್ರವೇಶ ಪಡೆಯುವುದರಿಂದ ಅವರು ಯಾವುದೇ ಹುದ್ದೆ ಆಯ್ಕೆ ಖಾಯಮಾಗಿ ಡಿಬಾರ್ ಆಗಿರಬಹುದು. ಅದರಲ್ಲಿ ಇದರ ಸಿಂಪಲ್ಲಾಗಿ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲ ಮೀನಿಂಗ್ ಹೋದರೂ ಕೂಡ ನೀವು ಕಾಪಿ ಮಾಡುವಲ್ಲಿ ಅಥವಾ ಡಬಲ್ ಆಗಿ ಇಲ್ಲಿ ಒಂದು ಸರಿ ಫಿಸಿಕಲ್ ಕೊಟ್ಟು ಇಲ್ಲಿ ಆಗಿಲ್ಲಪ್ಪ ಅಂದರೆ ಬೇರೆ ಕಡೆ ಫಿಸಿಕಲ್ ಹೋಗಿ ನಾ ಕೊಡ್ತೀನಿ ಅಂದರೆ ಬರುವುದಿಲ್ಲ. ಅವೆಲ್ಲ ರೂಲ್ಸ್ಗಳಿವೆ. ಅವೆಲ್ಲ ರೂಲ್ಸ್ಗಳನ್ನು ನೀಟಾಗಿ ನೋಡಬಹುದು ಸ್ನೇಹಿತರೆ. ನಮ್ಮ ನೋಟಿಫಿಕೇಷನ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇಲ್ಲೆಲ್ಲ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಯಾವ ರೀತಿ ಕಾಸ್ಟ್ ಇರುವುದು ಅಂದರೆ ಲಾಸ್ಟ್ ಆಪ್ಷನ್ ಬರೆದಿದ್ದಾರೆ. ಪ್ರವರ್ಗ ಈಗ SCಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿದ್ದಾರೆ. ಅದರ ಮೂಲಕ ನಿಮ್ಮ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಗಳು ರೆಡಿ ಮಾಡ್ಕೋಬೇಕು. ಪರಿಶಿಷ್ಟ ಜಾತಿದು ಯಾವ ರೀತಿ ಇರುತ್ತದೆ, ಪ್ರವರ್ಗದ ಒಂದು ಯಾವುದೇ ರೀತಿ 2B, 2B3, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಇವೆಲ್ಲ ಡಾಕ್ಯುಮೆಂಟ್ಗಳು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ರೆಡಿ ಮಾಡ್ಕೋಬೇಕು. ನಿಮಗೆ ಯಾವ್ಯಾವ ನಿಮಗೆ ಬರುತ್ತಲ್ವ ಅವೆಲ್ಲನ ನೀವು ರೆಡಿ ಮಾಡಿಕೊಳ್ಳಬೇಕು. ಇದು ನಾನ್ KK ಇತ್ತು ಕಲ್ಯಾಣ ಕರ್ನಾಟಕ, ಇದು KKದಿದೆ ಸ್ನೇಹಿತರೆ. ಎರಡೂ ರಲ್ಲಿ ನಿಯರ್ ಬೈ ಸೇಮ್ ಇರುತ್ತೆ. ಕೆಲವೊಂದು ಆಪ್ಷನ್ಗಳು ಮಾತ್ರ ಚೇಂಜ್ ಇರುತ್ತೆ. ಆದರೆ ನಾನು ನಿಮಗೋಸ್ಕರ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ತೀರಲ್ವ, ಕಲ್ಯಾಣ ಕರ್ನಾಟಕ ಮಾಡಿದ್ರೆ ಕಲ್ಯಾಣ ಕರ್ನಾಟಕದ್ದು, ಕಲ್ಯಾಣ ಕರ್ನಾಟಕ ಮಾಡಿದ್ರೆ ಕಲ್ಯಾಣ ಕರ್ನಾಟಕದ್ದು ಎರಡರ ನೋಟಿಫಿಕೇಷನ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಕೊಟ್ಟಿರುತ್ತೇನೆ. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಿದ್ದರೆ ಕಂಪಲ್ಸರಿಯಾಗಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆವರೆಗೆ ನಿಮಗೆ ಒಂದು ಹೊಸ ವಿಡಿಯೋನ ನಾವು ನಿಮಗೋಸ್ಕರ ತರ್ತೀವಿ. ಹೇಗೆ ಅಪ್ಲೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ ಅನ್ನೋದನ್ನು ಸಂಪೂರ್ಣವಾದ ವಿಡಿಯೋ ಮಾಹಿತಿಯನ್ನು ತರಲಿದ್ದೇನೆ. ಅದಕ್ಕೋಸ್ಕರ ಮರೆಯದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡಿ. ನಿಮಗೆ ನೋಟಿಫಿಕೇಷನ್ಗಳು ಅಫಿಷಿಯಲ್ ನೋಟಿಫಿಕೇಷನ್ಗಳು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದರ ಮೂಲಕ ನೀವು ಏನು ಮಾಡಬಹುದು, ನೋಟಿಫಿಕೇಷನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದು ಮಾಡಿಕೊಳ್ಳಬಹುದು. ಇದೇ ರೀತಿಯ ಮಾಹಿತಿಗಳು ಬೇಕಾದಲ್ಲಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ಅಪ್ಲೈ ಮಾಡ್ತಾರೋ ಅವ್ರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಧನ್ಯವಾದಗಳು.